ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಅಭಾವದ ಆತಂಕ ತಲೆದೂರಿರೋದ್ರ ಬೆನ್ನಲ್ಲೇ ಬೆಲೆ ಏರಿಕೆ ನಡುವೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಹಾಕಿಸಿಕೊಳ್ಳೋದಕ್ಕೆ ಜನ ಪ್ರತಿನಿತ್ಯ ಬಂಕ್ಗಳ ಮುಂದೆ ಕ್ಯೂ ಅಲ್ಲಿ ಕ್ಯಾನ್ ಹಿಡಿದು ಬಂದು ನಿಂತ್ಕೊಳ್ತಾ ಇದ್ದಾರೆ. ರಾತ್ರೋರಾತ್ರಿ ಕ್ಯಾನ್ ಹಿಡಿದು ಬಂಕ್ಗೆ ಬಂದಿದ್ದಾರೆ ಜನ. ಪೆಟ್ರೋಲ್ ಡೀಸೆಲ್ ರೇಟ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ರಾತ್ರಿನೇ ಬಂದು ಜಾಂಡ ಉಡ್ತಾ ಇರುವಂತಹ ಸಂದರ್ಭ, ಮತ್ತೆ ಕ್ಯಾನಿಗೆ ಹಾಕಲೇಬೇಕು ಪೆಟ್ರೋಲು ಡೀಸೆಲು ಅಂತ ಹಠ ಹಿಡಿತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಟ್ರ್ಯಾಕ್ಟರು, ಲಾರಿ, ಕಾರು, ಬೈಕ್ ಸವಾರರು ಬಂದು ಕ್ಯೂ ಅಲ್ಲಿ ನಿಂತಹ ದೃಶ್ಯ ಕೂಡ ಗಮನ ಸೆಳೀತು. ಇದು ರಾಯಚೂರಿನ ಲಿಂಗಸಗೂರಿನಲ್ಲಿ ಬಂಕ್ ಮುಂದೆ ಜನ ಯಾವ ಪ್ರಮಾಣದಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವುದೇ ಪೆಟ್ರೋಲ್ ಬಂಕ್ ಹೋದರೂ ಕೂಡ ಹೀಗೆ ಕ್ಯೂ ಕಾಣಿಸ್ತಾ ಇದೆ. ನಾನ್ ಎಸೆನ್ಷಿಯಲ್ ಬಯರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಪ್ಯಾನಿಕ್ ಬೈಯಿಂಗ್ ಜಾಸ್ತಿ ಆಗ್ತಾ ಇದೆ. ಒಬ್ಬೊಬ್ಬರು ನೋಡಿ ಎರಡೆರಡು ಕ್ಯಾನ್ನ ತುಂಬಿಸ್ಕೊಂಡು, ಹೈಲಿ ಫ್ಲೇಮಬಲ್ ಅಂತ ಗೊತ್ತು, ಸರ್ಕಾರ ಕೊಡಲ್ಲ, ಕೊಡಬೇಡಿ ಅಂತ ಹೇಳಿರೋದು ಗೊತ್ತು, ಅಷ್ಟಾದರೂ ಅಲ್ಲಿಗೆ ಬಂದು ಕ್ಯಾನ್ ಹಿಡ್ಕೊಂಡು ನಿಂತ್ಕೊಳ್ಳುವಂತಹ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಬಂದವರು ಎಲ್ಲರೂ ಫುಲ್ ಟ್ಯಾಂಕು, ಎಲ್ಲರೂ ತಂದಿರೋಷ್ಟು ಕ್ಯಾನು ತುಂಬಿಸ್ಕೊಡಿ ಅಂತ ಕೇಳ್ತಿದ್ದಾರೆ.